ಎಲ್ಲ ನಮ್ಮ ಯೂಟ್ಯೂಬ್ ವಿಡಿಯೋ ನೋಡುಗರಿಗೆ ನಮಸ್ಕಾರ. ಇವತ್ತು ನಾವು ಮಂಗಳೂರು ಕಡೆಯಿಂದ ವಾಪಸ್ ಬೆಂಗಳೂರಿಗೆ ಬರ್ತಾ ಇರಬೇಕಾದ್ರೆ ಏನಲ್ಲಿ ಸೆಕೆಗೆ ಮೈಯೆಲ್ಲ ಅಂಟಂಟಾಗ್ಬಿಟ್ಟು ಇರಕ್ಕಾಗ್ತಾ ಇರ್ಲಿಲ್ಲ. ಹಾಗಾಗಿ ಬರೋ ದಾರಿಲಿ ಒಂದು ಬ್ರಿಡ್ಜ್ ಕಾಣಿಸ್ತು. ಆ ಬ್ರಿಡ್ಜ್ ಕೆಳಗಡೆ ಒಂಥರ ಚೆನ್ನಾಗಿ ನೀರು ಹರಿತಾ ಇರೋದು ಕಾಣಿಸ್ತು. ಅಲ್ಲಿ ಹೋಗಿ ಹೆಂಗ ಸ್ನಾನ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರ್ತದೆ, ತಂಪಾಗಿರ್ತದೆ ಅಂತ ಹೇಳ್ಬಿಟ್ಟು ಬಿಸಿಲಲ್ಲಿ ಕೆಳಗಿಳಿದ್ ಬಂದೆ. ಕಾಡೊಳಗಡೆ ಇಳಿದು ಬರ್ತಾ ಇದ್ರೆ ಏನಪ್ಪಾ ಅಲ್ಲೇನ್ ನೋಡು ಹತ್ರನೇ ಕಾಣಿಸ್ತಾ ಇತ್ತು, ದಾರಿ ಕಾಣಿಸ್ತಾ ಇತ್ತು. ಇಲ್ಲಿ ಕೆಳಗಡೆ ಇಳಿದು ಬಂದ್ರೆ ಎಲ್ಲಿ ನೋಡಿದ್ರು ಇಳಿಯಕ್ ಜಾಗನೇ ಇಲ್ಲ. ಅಲ್ಲಿ ಎಲ್ಲಿ ಇಳಿದು ಹೋಗೋದಪ್ಪ ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ಆ ಕಡೆ ಈ ಕಡೆ ಹುಡುಕಿ ಸಾಕಾಗೋಯ್ತು. ಏನಪ್ಪ ಇದು, ಇಲ್ಲಿ ಇಳಿದು ಎಲ್ಲಿ ಜಾಗ ಇಲ್ಲ ಅನಿಸ್ತದೆ ಅನ್ಕೊಂಡು ನಿಧಾನಕ್ಕೆ ಹಂಗ ಹೆಂಗೋ ಅಲ್ಲಿ ಇಲ್ಲಿ ಸುತ್ಕೊಂಡು ಕೆಳಗಿಳಿದ್ ನೋಡ್ಕೊಂಡು ಬರ್ತಾ ಇದ್ದೆ. ಈ ಗಿಡ ಮರಗಳು ಒಂಥರ ಏನೋ ಸೌಂಡು, ಮೇಲೆ ಏನೇನೋ ಸೌಂಡ್ ಆಗ್ತಾ ಇತ್ತು. ಏನಪ್ಪ ಇದು ಅಂತ ನಿಂತು ನೋಡ್ದೆ. ಮತ್ತೆ ಒಂದ್ಸಾರಿ ಏನು ಕಾಣಿಸ್ಲಿಲ್ಲ, ಒಂಥರ ಕಿರ ಸೌಂಡ್ ಬಂದಂಗಾಯ್ತು. ಯಪ್ಪ ಇಲ್ಲಿ ಕಾಡ್ ಹತ್ರ ಇರೋರು ನೋಡಿ ಅಲ್ಲಿ ಐತಲ್ಲ, ಅಲ್ಲಿ ಕೆಳಗಡೆ ಹೋಗ್ಬೇಕು. ನಾನು ಇವಾಗ ತೋರ್ಸದ್ನಲ್ಲ ಅಲ್ಲಿ ಕೆಳಗೆ ಹೋಗ್ಬೇಕು. ನೋಡಿ ಈ ತರ ಎಲ್ಲ ಐತೆ. ಅಲ್ಲಿ ಎಲ್ಲಿ ಹೋಗಕ್ಕೆ ಈ ತರ ಒಂಚೂರು ದಾರಿನೇ ಇಲ್ಲ. ನಾನೇನೋ ಇಲ್ಲೇ ಹತ್ರದಲ್ಲೇ ಐತಲ್ಲಪ್ಪ, ನೀರ್ ಕಾಣಿಸ್ತಲ್ಲ ಅಂತ ಹೇಳಿ ಬಂದೆ. ಆದ್ರೆ ಅಲ್ಲಿ ಹೋಗೋದಕ್ಕೆ ದಾರಿ ಮಾತ್ರ ಒಂಚೂರು ಇಲ್ಲ. ನೋಡಿ ಇದು ಒಳ್ಳೆ ಮುಳ್ಳು, ಇಷ್ಟು ದಪ್ಪ ಮುಳ್ಳು ಇದ್ದಂಗಿದ್ದಾವೆ. ಇದು ಮಂಗಳೂರಿಗೆ ಹೋಗೋ ದಾರಿಲಿ ಇಲ್ಲಿ ಬಹುಶಃ ಯಾವ್ದೋ ಒಂದು ಫಿಲಮ್ ಶೂಟಿಂಗ್ ಆಗೈತೆ ಅಂತ ಅನಿಸ್ತದೆ. ಈ ಯಶ್ ಅವ್ರದ್ದು ಒಂದು ಯಾವ್ದೋ ಫಿಲಮ್ ಶೂಟಿಂಗ್ ಆಗೈತೆ ಅಂತ ನಾನು ಅನ್ಕೊಂತೀನಿ. ಇಲ್ಲಿ ಯಾವ್ದೋ ಒಂದು ಗೂಗ್ಲಿನ ಯಾವ್ದೋ ಒಂದು ಫಿಲಮ್ ಅಲ್ಲಿ ಇಲ್ಲಿ ಇದೇ ಪೂಲ್ ಹತ್ರನೇ ಈ ಬ್ರಿಡ್ಜ್ ಐತಲ್ಲ, ಇದೇ ಬ್ರಿಡ್ಜ್ ಹತ್ರನೇ ಶೂಟಿಂಗ್ ಮಾಡಿದಾರೆ. ನೋಡಿ ಗಿಡ ಹೆಂಗ್ ಕಾಣ್ತೈತ್ ನೋಡ್ರಿ. ಇಲ್ಲಿ ಒಬ್ಬನೇ ನಡ್ಕೊಂಡು ಹೋಗೋದಕ್ಕೆ ನನಗಂತೂ ಭಯ ಆಗೋಯ್ತು. ಆದ್ರೆ ಮೈಯೆಲ್ಲ ಅಂಟಂಟಾಗಿತ್ತಲ್ಲ, ಹಾಗಾಗಿ ಸ್ನಾನ ಮಾಡ್ಲೇಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ನೋಡೋಣ, ಚೆನ್ನಾಗಿದ್ರೆ ಸ್ನಾನ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀನಿ. ನೋಡೋಣ. ನೋಡಿ ಇದೆ, ಇಲ್ಲಿ ಬರ್ಬೇಕಾಗಿತ್ತು ನಾನು. ಚೆನ್ನಾಗೈತೆ ಮಾತ್ರ ನೀರು ಹರಿದು ಹೋಗಿ ನೋಡಿ ಕಲ್ಲುಗಳೆಲ್ಲ ಎಲ್ಲೆಲ್ಲಿದ್ದು ಗೊತ್ತಿಲ್ಲ. ನೀರು ಹರಿಯುವ ರಭಸಕ್ಕೆ ಒಂಥರ ಪ್ಲೇನ್ ಆಗ್ಬಿಟ್ಟವೆ ಇವೆಲ್ಲ. ಒಂಥರ ಗುಂಡಕ್ಕೆ ಒಂಥರ ಚೆನ್ನಾಗಿ ನೋಡಿ ಹೆಂಗ್ ಕಾಣ್ತದೆ ನೋಡ್ರಿ. ಅಲ್ಲಿ ಒಂದಿಷ್ಟು ಮರಳೆ ಕಾಣಿಸಲ್ಲ, ಎಲ್ಲ ಕಲ್ಲು ಚಿಕ್ಕ ದೊಡ್ಡದು ಕಲ್ಲೇ ಕಾಣಿಸ್ತದೆ ನೋಡಿ. ಗಿಡ ಮರಗಳು, ಈ ಹಸಿರು ಸೌಂದರ್ಯವನ್ನ ನೋಡ್ತಿದ್ರೆ ಒಂಥರ ಏನೋ ಖುಷಿ ಆಗತ್ತಪ್ಪ. ದೇವ್ರು ಅದ್ ಹೆಂಗ್ ಸೃಷ್ಟಿ ಮಾಡಿಬಿಟ್ಟಿದಾರೆ ನೋಡ್ರಿ. ಎಲ್ಲ ನೀರು ಗಾಳಿ, ನೋಡಿ ಒಳ್ಳೆ ನೀರು, ತೆಂಗಿನ ತಿಳ್ನೀರ್ ಇದ್ದಂಗೆ ಇದಾವೆ. ಇದ್ರಲ್ಲಿ ಸ್ನಾನ ಮಾಡಿದ್ರೆ ನೋಡಿ, ಅಲ್ಲಿ ಮೇಲೆ ನಿಂತ್ಕೊಂಡು ನೋಡಿದ್ ನಾನು. ಆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೋಡಿದಾಗ ಅಷ್ಟು ಚೆನ್ನಾಗಿ ಕಾಣಿಸ್ತು. ಇಲ್ಲಿ ಬರೋಣ ಅಂತ ಬಂದ್ರೆ ಏನು ಒಳಗಡೆ ಆ ಕಡೆಯಿಂದ ಆಸೆ ಬರ್ಬೇಕು. ತೋರಿಸ್ತೀನಿ ನೋಡಿ. ಹೋಗ್ಬೇಕಾದ್ರೆ ಒಂಥರ ಚೆನ್ನಾಗೈತೆ ನೀರು. ಅಂದ್ರೆ ಏನಾದ್ರು ಬಕೆಟ್ ಅಥವಾ ಏನಾದ್ರು ಚೆಂಬು ಏನಾದ್ರು ಇದ್ರೆ, ಒಂದು ಜಗ್ಗು ಏನಾದ್ರು ಇದ್ರೆ ತಗೊಂಡು ಉಯ್ಕೋಬಹುದು. ಒಂಥರ ನಾನ್ ಮುನುಗೋ ಅಷ್ಟು ನೀರಿಲ್ಲ. ಅದೆಲ್ಲಿಂದ ಬರ್ತಾ ಇತ್ತೋ ಗೊತ್ತಿಲ್ಲ ನೀರು. ಆ ನೀರು ಎಲ್ಲಿ ಬೆಟ್ಟದ ತುದಿಯಲ್ಲಿ ಎಲ್ಲಿಂದ ಹರಿದು ಬರ್ತಾ ಇತ್ತೋ ಗೊತ್ತಿಲ್ಲ. ಒಂಥರ ಏನೋ ಸಂತೋಷ, ಆನಂದ ಆಗ್ತೈತೆ. ಆ ಬ್ರಿಡ್ಜ್ ಮೇಲಿಂದ ನೋಡಿದ್ ನಾನು, ಇಲ್ಲಿ ಹೆಂಗ ಸ್ನಾನ ಮಾಡ್ಕೊಂಡ್ಬಿಡ್ಬೋದಲ್ಲ ಅಂತ ಆಸೆ ಪಟ್ಟು ನೋಡಿ ಅಲ್ಲಿ ಮೇಲೆ ಬ್ರಿಡ್ಜ್ ಕಾಣ್ತಾ ಇದೆಯಲ್ಲ, ಹಿಂದೆ ಬಂದೆ. ಅಲ್ಲಿ ಒಳಗಡೆ ಬಂದ್ಮೇಲೆ ಅಲ್ಲಿ ಕೆಳಗಿಳಿದೆ. ರೋಡಿಂದ ಕೆಳಗಿಳಿದು ಗಿಡಗಳ ಮಧ್ಯದಲ್ಲಿ ಬರ್ತಾ ಇದ್ರೆ ಯಪ್ಪ ಎಲ್ಲಿ ಬಂದೆ ನನಗೆ ಗೊತ್ತಾಗ್ಲಿಲ್ಲ. ಭಯ ಆಗೋಯ್ತು ಒಂದ್ಸಾರಿ. ಮತ್ತೆ ಹೆಂಗೋ ಅದೇ ಹೋದ ದಾರಿಲಿ ಮತ್ತೆ ವಾಪಸ್ ಬಂದೆ. ಗಾಡಿ ಹತ್ರ ಬಂದು ಬಟ್ಟೆ ಗಿಟ್ಟೆ ತಗೊಂಡು ಹೋಗೋಣ ಅಂತ ಐಡಿಯಾ ಮಾಡ್ಕೊಂಡು ಬಂದೆ ವಾಪಸ್ಸು. ಮಾತ್ರ ಕಾಡಲ್ಲಿರೋರು ಅದ್ ಹೆಂಗಿರ್ತಾರ ಗೊತ್ತಿಲ್ಲ ನಮ್ಗೆ. ನೋಡಿ ಅಲ್ಲಿ ಮೇಲ್ಗಡೆ ನಿಂತ್ಕೊಂಡು ನೋಡಿದಾಗ ಅದು ನನಗೆ ಆ ತರ ಕಾಣಿಸಿತ್ತು. ಇದೇ ಬ್ರಿಡ್ಜ್ ಮೇಲೆನೆ ಗೂಗ್ಲಿ ಫಿಲಮಿನ ಒಂದು ಫೈಟಿಂಗ್ ಶೂಟಿಂಗ್ ಆಗಿದೆ ಇಲ್ಲಿ.